ಪರಿಪಾಲಿಸಿಕೊಂಡು ಬರುತ್ತಿರುವ ಸುಶೀಲನಾದಂತ ನೀನು ಈ ವೇಳೆ ಗೋಪಾಲಕರ ಮಾತನ್ನು ಕೇಳಿ ಕಾನನವನ್ನು ಸೇರಿ ಪುತ್ತವನ್ನು ಅಗೆದಾಕ್ಷಣ ದಿವ್ಯ ಕಾಂತಿಯುತವಾದ ಮಗುವನ್ನು ನಿನ್ನ ಪಾಲಿಗೆ ಗೋಚರಿಸಿದ್ದು ತಾನೆ ಸತ್ಯ. ದೊರಕಿರುವಂತಹ ಮಗು ಸಾಮಾನ್ಯವಾದ ಮಗುವಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಈ ರೂಪದಿಂದ ಅವತರಿಸಿ ಬಂದಿದ್ದಾನೆ. ಶ್ರೀಮನ್ನಾರಾಯಣನೇ ಈ ಶಿಶುವಿನ ರೂಪದಿಂದ ಹೌದಯ್ಯ ಬಂದಿದ್ದಾನೆ. ಈ ರೀತಿ ಅವತರಿಸಿ ಬರುವುದಕ್ಕೆ ಕಾರಣ ಏನು ತಿಳಿದಿದ್ದೆ? ಏನದು? ಈ ಹಿಂದೆ ಭೃಗು ಮಹರ್ಷಿಗಳು ಆಯಾ ಸತ್ಯಲೋಕ, ಕೈಲಾಸ ಲೋಕ, ಆ ಬಳಿಕ ವೈಕುಂಠ ಲೋಕವನ್ನು ಸೇರಿ ಆ ಹರಿಯನ್ನು ಪೂಜಿಸುವ ವೇಳೆ ಅವನು ಸತ್ಕರಿಸಲಿಲ್ಲ. ಬದಲಾಗಿ ಅವನ ವಕ್ಷಸ್ಥಳಕ್ಕೆ ತುಳಿದ ಭೃಗು ಮಹರ್ಷಿಗಳು ವಕ್ಷಸ್ಥಳವು ಮಲಿನವಾಯಿತು ಎಂಬ ಕಾರಣಕ್ಕಾಗಿ ಲಕ್ಷ್ಮೀ ದೇವಿಯು ತೊರೆದು ಹೋದಳು. ಆದ್ರೆ ತೊರೆದು ಹೋದಂತಹ ಲಕ್ಷ್ಮೀ ದೇವಿಯನ್ನು ಮದುವೆ ಆಗುವುದಕ್ಕಾಗಿ ಈ ರೂಪದಿಂದ ಅವತರಿಸಿ ಬಂದಿದ್ದಾನೆ. ತೊರೆದು ಹೋದಂತಹ ಲಕ್ಷ್ಮೀ ದೇವಿಯು ಎಲ್ಲಿ ಹುಟ್ಟಿ ಬರುವುದಕ್ಕಿದ್ದಾನೆ ತಿಳಿದಿದ್ದ? ವಕ್ಷಸ್ಥಳದಲ್ಲಿ ನೆಲೆಯಾಗಿದ್ದಂತಹ ಲಕ್ಷ್ಮಿಯು ಎಲ್ಲಿ ಹುಟ್ಟಿ ಬರುವುದಕ್ಕಿದ್ದಾಳೆ ಎಂದು ತಿಳಿದಿದ್ಯಾ? ಕುಮುನಾಕ್ಯ ಪಟ್ಟಣದಲ್ಲಿ ಆಕಾಶರಾಯ ಮತ್ತು ತಾರಾ ಮಾಲಿನಿಯರಿಗೆ ಮಗಳಾಗಿ ಜನಿಸಿ ಬರುವುದಕ್ಕಿದ್ದಾಳೆ. ಅಷ್ಟೇ ಅಲ್ಲ, ಇಂದ್ರಾದಿ ದೇವತೆಗಳನ್ನು, ಮನು ಮುನಿಗಳನ್ನು ಪೀಡಿಸುತ್ತಿರುವ ಶಂಕರನ್ನು ವಧಿಸಿ ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹಿಸುವುದಕ್ಕಾಗಿ ಅವತಾರವೆತ್ತಿರುವ ಮಹಾನ್ ಮಹಿಮನಾಗಿದ್ದಾನೆ. ಭೂಲೋಕಕ್ಕೆ ಬಂದಿದ್ದಾನೆ ತಾನೆ. ಗಿರಿಯಲ್ಲಿ ತನ್ನ ಈ ನಿಜವಾದ ರೂಪವನ್ನು ಇರಿಸಿ ಮಡದಿಯಾದ ಲಕ್ಷ್ಮೀ ದೇವಿಯನ್ನು ಕೂಡಿಕೊಂಡು ವೈಕುಂಠ ಲೋಕವನ್ನು ಸೇರ್ತಾನೆ. ಅಯ್ಯ, ಈ ಮಗು ದೊರಕಿದಾಗ ಯಾವ ರೀತಿ ಹೆಸರಿರಿಸಬೇಕು ಎಂಬ ಹಾಗೆ ನಿನ್ನಲ್ಲಿ ಚಿಂತೆ ಅಲ್ವಾ? ವೆಂಕಟ
ಸತ್ಯ. ಸಕಲ ವ್ಯಕ್ತಿಗಳ ಸಂಕಟವನ್ನು ಪರಿಹರಿಸುವುದಕ್ಕಾಗಿ ಹಾ. ಈ ದರಿದ್ರೆಯಲ್ಲಿ ಹುಟ್ಟಿರುವ ಬಾಲಕರಾದ ಇವನಿಗೆ ವೆಂಕಟರಮಣ ವೆಂಕಟರಮಣ ವೆಂಕಟರಮಣನೆಂಬುದಾಗಿ ಹೆಸರಿರಿಸು. ಹಾ. ಲೋಕಕ್ಕೆ ಕ್ಷೇಮವಾಗ್ತದೆ ಇವನಿಂದ. ಸಂತೋಷವಾಯಿತು. ಹೌದು ಸ್ವಾಮಿ. ಚೈತನ್ಯ ರೂಪ ಸರ್ವಾತ್ಮ ತಾವು ನೀಲವದರಿದೆ ಬಂದುದಿಳಿಗೆ ಸಂತೋಷವಾಯ್ತಿಲ್ಲ ಪೊರೆಯಬೇಕೆಂತಲ್ಲ ಸಂತೋಷವಾಯ್ತಿಲ್ಲ ಪೊರೆಯಬೇಕೆನ್ನುತ್ತಲ್ಲ ಆನಂದ ಮಹಿಮನ ಭಕ್ತಿಯೂ ನುಡಿದೆ ಅನಂತ ಮಹಿಮನ ಭಕ್ತಿಯೂ ನುಡಿದೆ ಬಾಲರೂಪಾಂತರುವ ಘರಿ ವಿಶ್ವಪುಣ್ಯ ತಪ್ಪಯಿಸುತ್ತಲೇ ನಗುತ್ತಲಿಂತೆಲ್ಲ ಕೇಶವಾಗ ಮಾಧವಾಗ ಮಧುಸೂದನ ಜಯ 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 ಜಯ